ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೃಷ್ಣ 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 ಕೃಷ್ಣ. ಪರವಾಗಿಲ್ಲ. ಚಳಿ ಆಗ್ತಿದ್ಯಲ್ಲ, ತಗೊಳ್ಳಿ. ಇಲ್ಲ ಚಳಿ ಏನಿಲ್ಲ. ಇಲ್ವಾ? ನೀವ್ ನಡಕ್ತಿರೋದ್ ನನ್ಗೆ ಕಾಣಿಸ್ತಿದೆ. ಡಾಕ್ಟ್ರಿಗೆ ಆರೋಗ್ಯ ಕೆಟ್ರೆ ಚೆನ್ನಾಗಿರಲ್ಲ. ಸ್ಕೋಪ್ ಬೇಡ, ತಗೊಳ್ಳಿ. ಥ್ಯಾಂಕ್ಸ್. ಟವಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನನ್ ತಂಗಿ ಜೀವ ಉಳಿಸೋದಕ್ಕೆ ಥ್ಯಾಂಕ್ಸ್. ಡಾಕ್ಟರ್ ಆಗಿ ಅದು ನನ್ನ ಕರ್ತವ್ಯ ಅಲ್ಲ. ನನ್ನ ತಂಗಿ ಉಳಿಸ್ಕೊಡೋದು ನನ್ನ ಕರ್ತವ್ಯನೂ ಆಗಿತ್ತು. ಆದ್ರೆ ಭಯದಲ್ಲಿ ಯಾಕೋ ಕೈಕಾಲೇ ಆಡ್ಲಿಲ್ಲ. ನಾನು ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಾನು ಎಮೋಷನಲಿ ವೀಕ್ ಇದ್ದೀನಿ ಅಂತ. ನನ್ನನ್ನು ಏನು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ದಕ್ಕೂ ಥ್ಯಾಂಕ್ಸ್. ನಾನು ಒಬ್ಬ ಗೈನ್ಯಾಕ್, ಮನ್ಸಿನ ಡಾಕ್ಟರ್ ಮಾಡಬೇಡಿ. ಫುಲ್ ಒದ್ದೆ ಆಗೋಗಿದ್ದೀರಾ. ಮನೆಗೆ ಬಂದು ಫ್ರೆಶ್ ಆಗಿ ಹೋಗಿ. ಶಾಂತಿಗೆ ಹೇಳಿ ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಡ್ತೀನಿ. ಬೇಡ, ಪರವಾಗಿಲ್ಲ, ನಾನು ಹಾಗೆ ಮನೆಗೆ ಹೋಗ್ತೇನೆ. ಮನೆ ಇಲ್ಲೇ ಹತ್ರ. ಇಲ್ಲ ಐ ಆಮ್ ಓಕೆ. ನಿಮ್ಮ ತಂಗಿ ಓಕೆನಾ ಕೇಳಿ. ಕೃಷ್ಣ 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 ಕೃಷ್ಣ. ಅವಳು ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಅದಕ್ಕೆ ಎಲ್ಲಿ ಮಾಡ್ತಿದ್ಯಾ? ಫ್ರೆಂಡ್ ನ ಮೀಟ್ ಮಾಡಕ್ ಹೋಗಿದ್ದೆ. ಬರ್ಬೇಕಾದ್ರೆ ಗಾಡಿ ಕೆಟ್ಟೋಯ್ತು. ಡ್ರೈವರು ಮೆಕ್ಯಾನಿಕ್ ನ ಕರ್ಕೊ ಬರಕ್ ಹೋಗಿದ್ದಾರೆ. ಅದಕ್ಕೆ ನಾನ್ ವೇಟಿಂಗ್. ಯಾವ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ? ಅದೇ ಅವತ್ ನಾನ್ ಸ್ಟೂಡೆಂಟ್ ಲೆಕ್ಚರರ್ ಲವ್ ಸ್ಟೋರಿ ಹೇಳಿದ್ನಲ್ಲ, ಆ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗಿದ್ದೆ. ಎಲ್ಲಿವರೆಗೂ ಬಂತವ್ರು ಇಬ್ರು ಲವ್ ಸ್ಟೋರಿ? ಒಂದ್ ಲೆವೆಲ್ಗೆ ಅವರಿಬ್ರು ಕ್ಲೋಸ್ ಆಗ್ತಿದ್ದಾರೆ. ಆದ್ರೆ ಲೆಕ್ಚರರು ಸ್ವಲ್ಪ ಸ್ಕೋಪ್. ಆ ಲೆಕ್ಚರರ್ಗೆ ಹುಡುಗಿ ಇಷ್ಟ ಇಲ್ಲದೆ ಇರ್ಬೋದು. ಸುಮ್ನೆ ಇರ್ತೀಯಾ? ಇವತ್ತೇನಾಯ್ತು ಗೊತ್ತಾ? ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಕೆಫೆಗೆ ಹೋಗಿದ್ನಾ, ವೆಯ್ಟರ್ ಬಿಸಿ ಬಿಸಿ ಕಾಫಿ ತರ್ತಿದ್ನಾ, ಇನ್ನೇನ್ ಕಾಲ್ ಎಡವಿ ಅವಳ ಮೇಲೆ ಬೀಳ್ಬೇಕು ಅನ್ನೋಷ್ಟರಲ್ಲಿ ಲೆಕ್ಚರರ್ ಬಂದ್ ತಡೆದು. ಕಾಫಿ ಲೆಕ್ಚರರ್ ಕೈ ಮೇಲೆ ಬಿದ್ದು ಕೈ ಎಲ್ಲ ಬೊಬ್ಬೆ ಬಂದ್ಬಿಡ್ತು. ಆದ್ರೂ ಪಾಪ ನಮ್ ಲೆಕ್ಚರರು ಅವ್ರಿಗಾಗಿದ್ ನೋವನ್ನೆಲ್ಲ ಮರ್ತು ಅವಳಿಗೆ ಏನಂದ್ರು ಗೊತ್ತಾ, ನೋಡ್ಕೊಂಡು ಓಡಾಡ್ಬೇಕಲ್ವಾ ಅಂತಾರೆ. ಅವಳ ಬಗ್ಗೆ ಏನ್ ಕನ್ಸನ್ನು. ಲೆಕ್ಚರರ್ ಮಾತಾಡಿದ್ ನೋಡಿ ಅವಳು ಫುಲ್ ಗಾಗಾಗೂಗು, ಫುಲ್ ಲವ್. ಅವ್ರಿಗೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇಲ್ದೇ ಇದ್ದಿದ್ರೆ ಹಂಗ ಹೇಳ್ತಿದ್ರಾ? ಹಾಗೇನಿರಲ್ಲ. ಮಾನವೀಯತೆಯಿಂದನೂ ಕಾಪಾಡಿರ್ಬೋದು. ಇಲ್ಲ ಸ್ಟೂಡೆಂಟ್ ಅನ್ನೋ ಕನ್ಸರ್ನ್. ನೋ, ನನ್ಗಾಗ ಅನ್ನಿಸ್ತಿಲ್ಲ. ಅವರಿಗೆ ಅವಳ ಮೇಲೆ ಪ್ರೀತಿ ಇದೆ, ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ಐ ಲವ್ ಯು ಕರ್ಣ ಸರ್. ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ, ಎಲ್ಲದನ್ನು ಲವ್ಗೆ ಲಿಂಕ್ ಮಾಡಬಾರ್ದು. ಇಟ್ಸ್ ನಾಟ್ ಲವ್, ಇಟ್ಸ್ ಇನ್ಫ್ಯಾಕ್ಚುಯೇಷನ್. ಈ ವಯಸ್ಸಿನಲ್ಲಿ ಹೀಗಾಗುತ್ತೆ. ನೀನು ಇದೆಲ್ಲ ಬಿಟ್ಟು ಓದೋದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಓಕೆ ಡ್ರೈವರ್ ನಾನು ಹೇಳ್ತೀನಿ, ನೀನು ನನ್ನ ಜೊತೆ ಬಾ. ಅಣ್ಣ, ನೀನ್ ಯಾರನ್ನು ಲವ್ ಮಾಡಲ್ವಾ? ನನ್ನ ಜೀವನದಲ್ಲಿ ಮದುವೆ ಅನ್ನೋ ಚಾಪ್ಟರೇ ಇಲ್ಲ. ಐ ಲವ್ ಯು ಕನಸ್. ಕೃಷ್ಣ, ನನ್ ಕರ್ಣ ಸರ್ಗ್ ಫೋನ್ ಮಾಡೋ ಒಂದ್ ಅವಕಾಶ ಏನಾದ್ರು ಮಾಡ್ಕೊಡಪ್ಪ, ಪ್ಲೀಸ್ 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 ಪ್ಲೀಸ್. ಊಟ ಆಯ್ತಾ ಅಂತ ಕೇಳಿದ್ರೆ, ಈಗಷ್ಟೇ ನಿನ್ ಜೊತೆ ತಾನೇ ಊಟ ಮಾಡಿದ್ರು, ಮತ್ತೆ ಯಾರಾದ್ರೂ ಊಟ ಆಯ್ತಾ ಅಂತ ಕೇಳ್ತಾರ? ಸಿಲಬಸ್ ಅಲ್ಲಿ ಏನಾದ್ರು ಡೌಟ್ ಕೇಳಿದ್ರೆ, ಈಗಾಗ್ಲೇ 1000 ಸಲ ಡೌಟ್ ಕೇಳಿದ್ಯಾ, ಮತ್ತೆ ಕೇಳಿದ್ರೆ ಚೆನ್ನಾಗಿಲ್ಲ. ಸೊ ಸುಮ್ನೆ ರೀಚ್ ಆದ್ರೆ ಅಂತ ಕೇಳಿದ್ರೆ
ಅವರು ಇಲ್ಲೇ ಹತ್ರದಲ್ಲಿರೋದು, ಏನ್ 1000 ಕಿಲೋಮೀಟರ್ ದೂರದಲ್ಲಿದ್ದೀರಾ, ಬೇಗ ರೀಚ್ ಆಗಿರ್ತಾರೆ. ತೀರ ಏನಾದ್ರೂ ಯೋಚನೆ ಮಾಡು. ಹಾ, ಮಳೆಲ್ ನೆಂದಿದ್ರಲ್ವಾ, ನಿಮ್ ತಲೆ ಒಣಗ್ತಾ ಅಂತ ಕೇಳಿದ್ರೆ ನಿಮ್ ತಲೆ ಅವ್ರ ತಲೆಯನ್ನು ಒಗ್ದಕ್ಕಿರೋ ಬ್ಲಾಂಕೆಟ ಒಣಗ್ತಾ ಅಂತ ಕೇಳೋದಕ್ಕೆ. ಕೃಷ್ಣ ಕೃಷ್ಣ, ನನ್ ಕರ್ಣ ಸರ್ ಹತ್ರ ಮಾತಾಡೋದಕ್ಕೆ ಒಂದ್ ಅವಕಾಶನೂ ಮಾಡ್ಕೊಡಲ್ವಾ ಕೃಷ್ಣ, ಪ್ಲೀಸ್. ಹಾ ತೇಜಸ್, ಹೇಳ್ತೀನಿ. ತೇಜಸ್, ಒಂದ್ ನಿಮಿಷ ಇದಿ ಆ ಕರ್ಣನ್ ಕಾಲ್ ಮಾಡಿ ಹೇಳು, ನಾಳೆ ಶಾಪಿಂಗ್ ಹೋಗ್ಬೇಕು. ಅಕಸ್ಮಾತ್ ಅವ್ನ್ ಬೇರೆ ಕೆಲಸ ಇಟ್ಕೊಂಡಿದ್ರೆ ನನ್ನ ಆಫೀಸಿಗೆ ಲೀವ್ ಹಾಕೋದು ವೇಸ್ಟ್ ಆಗುತ್ತೆ. ಕಾಲ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಯು ಮೇಡ್ ಮೈ ಡೇ. ನಾನು ಈಗಲೇ ಕರ್ಣ ಸರ್ಗೆ ಫೋನ್ ಮಾಡ್ತೀನಿ. ಮಾತಾಡೋಣ. ತಪ್ಪು ಮಾಡಿದವರ ದನಿ ಮಾತ್ರ ನಡುಗೋದು. ಆದರೆ ನಾನೇನು ತಪ್ಪು ಮಾಡಿದ್ದೀನಿ? ಅಯ್ಯೋ, ನಿಜವಾಗ್ಲೂ ಆ ಥರ ಏನಿಲ್ಲ. ಹುಲಿ ಬಾಯಿಗೆ ರಕ್ತ ಅಂಟಿದ್ರೆ ಅದನ್ನ ಗಾಯ ಅನ್ಕೊಳ್ಳೋದು ಮುಟ್ಟಾಳತನ. ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಈ ಥರ ಇರೋದನ್ನ ಆ ಥರ ಏನೂ ಇಲ್ಲ ಅಂತ ನನಗೆ ಬುದ್ಧಿವಾದ ಹೇಳ್ತಾ ಇದೀಯಾ? ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಬುದ್ಧಿ ಹೇಳ್ತಿಲ್ಲ. ಮುಚ್ಚೋ ಬಾಯಿ. ತುಟಿ ಒಣಗೋಕೆ ಮುಂಚೆನೆ ತೊಟ್ಟಿ ಸೇರಿದವನು ನೀನು. ನಿನ್ನ ಹಸಿ ಮೈಯ ಹೊಲಸು ಅಂಟಿದಾಗಲೇ ನಿಯತ್ತು ಅನ್ನೋದು ತಿಪ್ಪೆ ಪಾಲಾಯ್ತು. ಹೆತ್ತವಳೆ ಕಸ ಅಂತ ಬಿಟ್ಲು, ಆದ್ರೆ ನಮ್ಮ ಅಪ್ಪನಿಗೆ ತಲೆ ಇರಲಿಲ್ಲ. ಅವ್ರು ನೀರಿಗೆ ಬಿದ್ದಿದ್ರು. ಡಾಕ್ಟರ್ ಆಗಿ ಜೀವ ಉಳಿಸಿದ ನನ್ನ ಕರ್ತವ್ಯ, ಅದನ್ನು ಮಾಡಿದೆ ಅಷ್ಟೇ. ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಫೋಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅಜ್ಜಿ ಹೇಳಿದ್ರು ಅಂತ ಅವ್ರ ಅಕ್ಕನ ಮದುವೆಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಿದ್ದೀನಿ ಹೊರತು ಬೇರೆ ಏನೂ ಇಲ್ಲ. ಕಟ್ ಮಾಡಬೇಡ, ಮಾತಾಡು. ನಾಲ್ಕು ಗೋಡೆಗಳು ಕೇಳೋ ಥರ. ಮನೆಗೆ ರೀಚ್ ಆದ್ರೆ ಸರ್? ಹಾಂ ಸರ್, ನಾಳೆ ನಾವು ಶಾಪಿಂಗ್ ಹೋಗ್ಬೇಕು, ಮರಿಬೇಡಿ. ನಾವ್ ಎಲ್ಲಿಗೆ ಬರ್ಬೇಕು ಅಂತ ನೀವು ಪ್ಲಾನ್ ಮಾಡಿ ಹೇಳಿ, ನಾವ್ ಅಲ್ಲಿಗೆ ಬಂದ್ಬಿಡ್ತೀವಿ. ಆಮೇಲೆ ನನ್ಗೆ ನೀವೇ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು. ಹಾಗೆ ಏನಪ್ಪ ಅಂದ್ರೆ, ಮದುವೆ ಆಗಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದ ಮರ್ತು ಬಿಟ್ಟಿಯಾ? ಕರುನಾಡ ಕಣ್ಮಣಿಯು